ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ ರೇಪ್ ಆಗಿದೆ ಅಂತಿದ್ದಾರೆ. ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಏನಿದೆ ರೇಪ್ ಆಗಿದೆ. ನಟಿ ಹೇಳ್ತಿದ್ದಾಳೆ ರೇಪ್ ಆಗಿದೆ ಅಂತ, ಆದ್ರೆ ಈತ ನಟ ಹೇಳ್ತಿದ್ದಾರೆ ರೇಪ್ ಮಾಡಿಲ್ಲ ಅಂತ. ಪೊಲೀಸರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನಟ ಒಂದು ಹೇಳಿಕೆ ಕೊಟ್ರೆ ನಟಿಯೇ ಒಂದ್ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಿದ್ದಾಳೆ. ಅಸಲಿ ವಿಚಾರದ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ ಪೊಲೀಸರು. ಯಾಕಂದ್ರೆ ಇಷ್ಟು ದಿನ ಸಂತ್ರಸ್ತೆ ಏನ್ ಹೇಳ್ತಾ ಇದ್ದು ನನ್ನ ಮೇಲೆ ರೇಪ್ ಆಗಿದೆ ಅಂತ ಹೇಳಿ, ಆದ್ರೆ ನಟ ಹೇಳ್ತಿದ್ದಾರೆ ರೇಪ್ ಮಾಡಿಲ್ಲ ರೀ ಅಂತ ಹೇಳಿ. ಆದ್ರೆ ಪೊಲೀಸರಿಗೆ ನಿಜಕ್ಕೂ ಇದು ಕನ್ಫ್ಯೂಸ್ ಆಗಿರುವಂತದ್ದು. ಸಂತ್ರಸ್ತೆ ಒಂದ್ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾಳೆ. ಅಸಲಿ ವಿಚಾರದ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ ಪೊಲೀಸರು. ಅಷ್ಟಕ್ಕೂ ಕಳೆದ ಶನಿವಾರ ಸಂತ್ರಸ್ತೆ ಮನೆಯಲ್ಲಿ ಆಗಿದ್ದೇನು, ಏನಾಯಿತು ಅವತ್ತು? ಕಳೆದ ಶನಿವಾರ ನಡೆದಂತಹ ಘಟನೆ ಬಗ್ಗೆ ಪೊಲೀಸರಿಂದ ಈಗ ತನಿಖೆ ಆರಂಭಗೊಂಡಿದೆ. ಅಸಲಿ ವಿಚಾರದ ಬಗ್ಗೆ ತನಿಖೆಯನ್ನ ಶುರು ಮಾಡಿದ್ದಾರೆ ಪೊಲೀಸರು. ಶನಿವಾರ ಮನು ಎಲ್ಲಿದ್ದ, ಏನಾದ್ರೂ ನಟಿ ಮನೆಗೆ ಹೋಗಿದ್ನಾ, ಆತನ ಮೊಬೈಲ್ ಲೊಕೇಶನ್ ಬಗ್ಗೆ ಈಗ ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ಒಂದು ಕಡೆ ಆತನ ಮೊಬೈಲ್ ಅನ್ನ ಡೇಟಾ ರಿಟ್ರೀವ್ ಅಂತ ಹೇಳಿ ಕಳಿಸ್ಕೊಡ್ಲಾಗಿತ್ತು. ಒಂದು ವೇಳೆ ಏನಾದ್ರೂ ಅಲ್ಲಿ ರಿಟ್ರೀವ್ ಆಗ್ಲಿಲ್ಲಪ್ಪ ಅಂತಂದ್ರೆ ಅದನ್ನ FSLಗೂ ಕೂಡ ಕಳಿಸ್ಕೊಡ್ಲಾಗಿತ್ತು. ಈಗ ಮೇನ್ ಎವಿಡೆನ್ಸ್ ಗಳಿಸ್ಕೋರ ಕಾಯ್ದಿದ್ದಾರೆ ಪೊಲೀಸರು. ನಟಿಯ ಮನೆಯ ಸುತ್ತಮುತ್ತಲಿನ CCTV ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ವೆದರ್ ಆಕೆಯ ಮನೆಗೆ ಹೋಗಿದ್ನಾ ಇಲ್ವಾ, ಆತನ ಮೊಬೈಲ್ ಲೊಕೇಶನ್ ಕೂಡ ಈಗಾಗಲೇ ಪೊಲೀಸರು ಟ್ರೇಸ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ನಟಿಯ ಮನೆಯ ಸುತ್ತಮುತ್ತ ಏನು CC ಕ್ಯಾಮೆರಾಗಳನ್ನ ಅಳವಡಿಸಿರ್ತಾರಲ್ಲ ಅಲ್ಲೂ ಕೂಡ ಚೆಕ್ ಮಾಡ್ತಿದ್ದಾರೆ ಆತ ಹೋಗಿದ್ನಾ ಇಲ್ವಾ ಅಂತೇಳಿ. ಯಾಕಂದ್ರೆ ಸಂತ್ರಸ್ತೆ ಏನೇನೋ ಹೇಳ್ಬಿಟ್ಟಿದ್ದಾರೆ. ನಟ ಹೇಳ್ತಿದ್ದಾನೆ ನಾನು ರೇಪ್ ಮಾಡೇ ಇಲ್ಲ ಅಂತ ಹೇಳಿ, ಸಂತ್ರಸ್ತೆ ಹೇಳ್ತಿದ್ದಾಳೆ ನನ್ನ ಮೇಲೆ ರೇಪ್ ಆಗಿದೆ ಅಂತ ಹೇಳಿ. ನೋಡಿ, ಸಿನಿಮಾ ಪ್ರಮೋಷನ್ ಕೆಲಸದಲ್ಲಿದ್ದೆ ಅಂತ ಹೇಳಿ ನಟ ಹೇಳ್ತಿದ್ದ. ಆದ್ರೆ ಸಾಲು ಸಾಲು ಆರೋಪ ಮಾಡ್ತಿದ್ದಾಳೆ ಸಂತ್ರಸ್ತೆ, ನನ್ನ ಮೇಲೆ ಈ ರೀತಿ ಆಗ್ಬಿಟ್ಟಿದೆ, ಆತ ಈ ರೀತಿ ಮಾಡ್ಬಿಟ್ಟ ನನ್ನ ಮೇಲೆ ಅಂತ ಹೇಳಿ. ಆದ್ರೆ ಆತ ಹೇಳ್ತಿದ್ದಾನೆ ನಾನು ಆಕೆಯ ಮನೆಗೆ ಹೋಗಿಲ್ಲ ರೀ, ನಾನು ಸಿನಿಮಾ ಪ್ರಮೋಷನ್ ಕೆಲಸದಲ್ಲಿದ್ದೆ ಅಂತ. ಶನಿವಾರ ಮನು ಕಿರುಕುಳ ನೀಡಿದ್ದಾನೆ ಅಂತ ನಟಿ ಹೇಳ್ತಿದ್ದಾಳೆ. ಆತ ನನ್ನ ಮನೆಗೆ ಬಂದಿದ್ದ ಶನಿವಾರ, ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಆದ್ರೆ ಪೊಲೀಸರು ಕೇಳಿದಂತಹ ಸಂದರ್ಭದಲ್ಲಿ ಆತ ಹೇಳಿರುವಂತಹ ಒಂದು ಮಾತು ಏನಪ್ಪಾ ಅಂತಂದ್ರೆ ನಾನು ಪ್ರಮೋಷನ್ ನಲ್ಲಿದ್ದೆ, ನಾನು ಪ್ರಮೋಷನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ, ನಾನು ಯಾಕ್ರಿ ಅವ್ರ ಮನೆಗೆ ಹೋಗ್ಲಿ ಅಂತ ಹೇಳಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಈ ರೀತಿಯಾಗಿ ಮಡೆನೂರು ಮನು ಬಾಯಿ ಬಿಟ್ಟಿದ್ದಾನೆ. ಆದ್ರೆ ಸಂತ್ರಸ್ತೆ ಹೇಳ್ತಿದ್ದಾಳೆ ಶನಿವಾರ ಆತ ನನ್ನ ಮನೆಗೆ ಬಂದಿದ್ದ, ನೀವು ಬೇಕಿದ್ರೆ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ಆತನ ಮೊಬೈಲ್ ಲೊಕೇಶನ್ ಏನಿದೆ ಅದನ್ನ ಟ್ರೇಸ್ ಮಾಡಿ ಅಂತ ಹೇಳಿ ಈಗ ಸಂತ್ರಸ್ತೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾಳೆ. ಸಾಲು ಸಾಲು ಆರೋಪ ಮಾಡಿದ್ದಾಳೆ ಸಂತ್ರಸ್ತೆ. ಆತ ನನ್ನ ಮನೆಗೆ ಬಂದಿದ್ದ ಶನಿವಾರ, ಕಿರುಕುಳ ಕೊಟ್ಟಿದ್ದಾನೆ ನಿರಂತರವಾಗಿ, ಒತ್ತಾಯ ಪೂರ್ವಕವಾಗಿ ಮಧ್ಯಾಹ್ನ ಬಂದಿದ್ದ, ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಕೂಡ ಆರೋಪ ಮಾಡಿದ್ದಾಳೆ. ಈ ರೀತಿಯಾಗಿ ನಾನು ಬೇಡ ಅಂದ್ರೂ ಕೂಡ ಆತ ನನ್ನ ಮನೆಗೆ ಬಂದ, ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ, ಕಿರುಕುಳ ಕೊಟ್ಟಿದ್ದಾನೆ, ಒತ್ತಾಯ ಪೂರ್ವಕವಾಗಿ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಈಗ ಸಂತ್ರಸ್ತೆ ಆರೋಪ ಮಾಡ್ತಿದ್ದಾಳೆ. ಹಾಗೆ ನೋಡಿ, ಕಾಮಿಡಿ ಕಿಲಾಡಿ ಅತ್ಯಾಚಾರ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮನು ರೇಪ್ ಪ್ರಕರಣದಲ್ಲಿ ಸಂತ್ರಸ್ತೆ ವಿಡಿಯೋ ಸ್ಪಷ್ಟೀಕರಣ, ಆತ್ಮೀಯತೆ ನಿಜ, ತಾಳಿ ಕಟ್ಟಿ ಮದುವೆ ಆಗಿಲ್ಲ ಅಂತ ಹೇಳಿದ ಮನು. ಆದ್ರೆ ನಾನು ಯಾವುದೇ ತಾಳಿ ಕಟ್ಟಿಲ್ಲ ರೀ, ಮದುವೆ ಆಗಿಲ್ಲ, ಇದು ದುರತೀಶ ಕುತಂತ್ರ, ಬೇಕು ಅಂತಲೇ ದೂರನ್ನ ಕೊಡಿಸಿದ್ದಾರೆ. ಮನು ಮೊಬೈಲ್ ಸೀಸ್, ವಾಟ್ಸ್ಆಪ್ ಹಿಸ್ಟರಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಆರೋಪದ ನಡುವೆ ಸಂತ್ರಸ್ತೆ ನಟಿಯ ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ನಾವು ನೋಡಿದ ಹಾಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಆ ಆಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಈಗಾಗಲೇ ಆತನ ಫೋನ್ ಅನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಅದನ್ನ FSLಗೂ ಕೂಡ ಕಳಿಸ್ಕೊಡ್ಲಾಗಿದೆ. ಯಾಕಂದ್ರೆ ಆತನದ್ದ ವಾಯ್ಸು ಅಂತ ಹೇಳಿ
ಈಗ ಕಾಮಿಡಿ ಕಿಲಾಡಿ ಅತ್ಯಾಚಾರ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮನು ರೇಪ್ ಪ್ರಕರಣದಲ್ಲಿ ಸಂತ್ರಸ್ತೆ ವಿಡಿಯೋ ಸ್ಪಷ್ಟೀಕರಣ, ಅದು ಆತ್ಮೀಯತೆ ನಿಜಾನ, ತಾಳಿ ಕಟ್ಟಿ ಮದುವೆ ಆಗಿಲ್ಲ ಅಂತ ಹೇಳಿ ಸ್ವತಃ ಮನೋರೇ ಹೇಳ್ಕೊಂಡಿದ್ದಾರೆ. ಆದ್ರೆ ನಾನು ಯಾವುದೇ ರೀತಿಯಾಗಿ ತಾಳಿ ಕಟ್ಟಿಲ್ಲ, ಮದುವೆ ಆಗಿಲ್ಲ, ಇದು ಬೇಕು ಅಂತಲೇ ಮಾಡಿರುವಂತಹ ಕುತಂತ್ರ. ಮನು ಮೊಬೈಲ್ ಸೀಸ್ ಮಾಡಿಕೊಂಡಿದ್ದಾರೆ. ವಾಟ್ಸಾಪ್ ಹಿಸ್ಟ್ರಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಆರೋಪದ ನಡುವೆ ಸಂತ್ರಸ್ತೆ ನಟಿಯ ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು ನೋಡಿ. ಹಾಗಾದ್ರೆ ಈ ಮಡೇನೂರ್ ಮನು ಹೇಳಿದ್ದೇನು ಪೊಲೀಸರ ಮುಂದೆ? ಮೊನ್ನೆ ಅಷ್ಟೇ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಕೇಳಿದಂತಹ ಪ್ರಶ್ನೆಗಳಿಗೆ ಆತ ಯಾವ ರೀತಿ ಉತ್ತರವನ್ನ ಕೊಟ್ಟಿದ್ದಾನೆ? ಯಾಕಂದ್ರೆ ಸಂತ್ರಸ್ತೆ ಹಲವಾರು ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾಳೆ. ನನ್ನ ಮೇಲೆ ಆತ ಅತ್ಯಾಚಾರ ಎಸಗಿದ್ದಾನೆ, ನನಗೆ ನಿರಂತರವಾಗಿ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತಹ ಹೇಳಿಕೆಗಳನ್ನ ಏನು ಪೊಲೀಸರ ಮುಂದೆ ಆಕೆ ಹೇಳಿದ್ಲಲ್ವಾ. ಸೊ ಇದಕ್ಕೆ ಮಡೇನೂರು ಮನು ಹೇಳ್ತಿದ್ದಾನೆ, ನಾನು ಅತ್ಯಾಚಾರ ಮಾಡಿಲ್ಲ ರೀ, ನನ್ನ ಮದುವೆನೂ ಆಗಿಲ್ಲ, ನನ್ನ ತಾಳಿನೂ ಕಟ್ಟಿಲ್ಲ, ಆಕೆಯ ಜೊತೆ ಆತ್ಮೀಯತೆಯಿಂದ ಸಂಪರ್ಕದಲ್ಲಿದ್ದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾನೆ. ಆದ್ರೆ ನಾನು ಮದುವೆ ಆಗಿಲ್ಲ, ತಾಳಿ ಕಟ್ಟಿಲ್ಲ, ಇದು ದುರದ್ದೇಶ ಕುತಂತ್ರ. ಯಾರೋ ದೂರು ಕೊಡಿಸಿದ್ದಾರೆ, ಆಕೆ ದೂರು ಕೊಡ್ತಾ ಇರಲಿಲ್ಲ, ಇಲ್ಲದನ್ನ ಸೇರಿಸಿ ಕೊಡಿಸಿದ್ದಾರೆ. ಇದರಿಂದ ಯಾರೋ ಇದ್ದಾರೆ ಅಂತ ಹೇಳಿ ಈಗ ಅನುಮಾನವನ್ನ ಕೂಡ ಮನು ವ್ಯಕ್ತಪಡಿಸ್ತಿದ್ದಾರೆ. ಮನು ಮೊಬೈಲ್ ಸೀಸ್ ಮಾಡ್ಕೊಂಡಿದ್ದಾರೆ. ವಾಟ್ಸಾಪ್ ಹಿಸ್ಟ್ರಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಅವರು ಆತ್ಮೀಯತೆಯಲ್ಲಿದ್ದು ನಿಜ ಅಂತಾನೆ ಒಪ್ಕೊಂಡಿದಾರಲ್ವ. ಸೊ ಹಾಗಾಗಿ ಅಫ್ಕೋರ್ಸ್ ಟೆಕ್ಸ್ಟ್ ಮಾಡಿರ್ತಾರೆ. ಏನಾದ್ರೂ ಎವಿಡೆನ್ಸ್ಗಳು ಸಿಗ್ತಾವಾ, ಏನಾದ್ರೂ ಸಾಕ್ಷಿಗಳು ಸಿಗ್ತಾವಾ ಅಂತ ಹೇಳಿ ಪೊಲೀಸರು ಕೂಡ ಈಗ ಜಾಲಾಡ್ತಿದ್ದಾರೆ. ನಟ ಮಡೇನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ನಿನ್ನೆಷ್ಟೇ ಮೆಡಿಕಲ್ ರಿಪೋರ್ಟ್ಗೂ ಕೂಡ ಆತನನ್ನ ಒಳಪಡಿಸಿದ್ರು. ನೆಕ್ಸ್ಟ್ ಎಸಿಜೆಎಂ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು. ಆ ನಂತರ ಯಾಕಂದ್ರೆ ಇನ್ನಷ್ಟು ಈ ಪ್ರಕರಣದಲ್ಲಿ ವಿಚಾರಣೆ ಮಾಡುವುದು ಅಗತ್ಯ ಇದೆ. ಹಾಗಾಗಿ ಮನುವನ್ನ 5 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪೊಲೀಸ್. 5 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇವತ್ತು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಮಹಜರು ಮಾಡಲು ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. 2022 ನವೆಂಬರ್ 29ರಂದು ಶಿಕಾರಿಪುರದಲ್ಲಿ ಮನು ಹಾಗೂ ಸಂತ್ರಸ್ತೆ ಉಳಿದುಕೊಂಡಿದ್ರಂತೆ ಹೋಟೆಲ್ ರೂಮ್ ಒಂದರಲ್ಲಿ. ಅಂದ್ರೆ ಅಲ್ಲೇ ಅತ್ಯಾಚಾರ ಮಾಡಿದಾನೆ ಆತ ರೂಮ್ ನಲ್ಲಿ ಅಂತ. ಹೋಟೆಲ್ ಏನ್ ಬುಕ್ ಮಾಡ್ಕೊಂಡು ಹೋಗಿದ್ರಲ್ವಾ, ಅಲ್ಲೇ ಅತ್ಯಾಚಾರ ಎಸಗಿತಾನೆ ಅನ್ನುವಂಥದ್ದು ಸಂತ್ರಸ್ತೆಯ ಆರೋಪ ಆಯ್ತು. ಹಾಗಾಗಿ ಎಲ್ಲಿ ಅತ್ಯಾಚಾರ ಎಸಗಿತಾನೆ, ಅತ್ಯಾಚಾರ ನಡೆದ ಸ್ಥಳಗಳಲ್ಲಿ ಪೊಲೀಸರಿಂದ ಮಹಜರಾಗುತ್ತೆ. ನಿನ್ನೆ ಬೆಂಗಳೂರಿನಲ್ಲಿ ಮಹಜರು ಮಾಡಿದ್ದಾರೆ ಪೊಲೀಸರು. ಯಾಕಂದ್ರೆ ಶನಿವಾರ ಅಷ್ಟೇ ನನ್ನ ಮನೆಗೆ ಆತ ಬಂದಿದ್ದ, ನಿರಂತರವಾಗಿ ಕಿರುಕುಳ ಕೊಟ್ಟ, ನೀವು ಬೇಕಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ಆತನ ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಅಂತ ಹೇಳಿ ಏನು ಸಂತ್ರಸ್ತೆ ಹೇಳಿದ್ಲಲ್ವಾ. ಹಾಗಾಗಿ ಅಲ್ಲೂ ಕೂಡ ಮಹಜರು ನಡೆದಿತ್ತು. ಈಗ ಶಿವಮೊಗ್ಗದ ಶಿಕಾರಿಪುರದಲ್ಲಿ 2022 ನವೆಂಬರ್ 29ರಂದು ಉಳಿದುಕೊಂಡಿದ್ರಂತೆ ರೂಮ್ ಬುಕ್ ಮಾಡ್ಕೊಂಡು. ಅಲ್ಲಿ ಅತ್ಯಾಚಾರ ಎಸಗಿತಾನೆ ನನ್ನ ಮೇಲೆ ಅಂತ ಹೇಳಿ ಸಂತ್ರಸ್ತೆ ಕೂಡ ಬಾಯಿ ಬಿಟ್ಟಿದ್ದಾಳೆ. ಹಾಗಾಗಿ ಅಲ್ಲೂ ಕೂಡ ಮಹಜರು ಮಾಡಬೇಕಾಗುತ್ತೆ, ಮಹಜರು ಮಾಡುವಂತಹ ಅಗತ್ಯ ಇದೆ. 5 ದಿನ ಈಗ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಮಹಜರು ಮಾಡಿದ್ದಾರೆ ಪೊಲೀಸರು. ಇವತ್ತು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ.